ನಾನ್ ದುಡ್ದು 1000 ಎಕರೆ ಮಾಡ್ತೀನಿ. ಸತ್ತೋದ್ರೆ ಮೂಲೆಯಲ್ಲೇ ಬಿಸಾಕೋದು. ಸೆಂಟ್ರಲ್ ಹಾಕಿದ್ರೆ ರೇಟ್ ಕಡಿಮೆ ಆಗುತ್ತಲ್ಲ. ನಾನ್ 1000 ಎಕರೆ ಮಾಡಿದ್ರು 1000 ಎಕರೆಯಲ್ಲಿ ಸೆಂಟರ್ ಅಲ್ಲ, ಟೆಂಪಲ್ ಏನ್ ಕಟ್ಟಲ್ಲ, ಮೂಲೆಯಲ್ಲಿ ಹಾಕ್ತಾರೆ. ಇನ್ನು ಅದೇನಾದ್ರು 5-6 ಕೋಟಿ ಹೋದ್ರೆ ಎಕರೆ ಅಲ್ಲಿ ಹಾಕಲ್ಲ. ಒದ್ದು ದಿಗಲೈತಿ. ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್ ಯಾರಿಗೂ ಗೊತ್ತಿಲ್ಲಲ್ರೋ. 70, 80, 90 ವರ್ಷ ಬದುಕಿ ಸತ್ತೋಗ್ತೀವಿ. 75-80 ವರ್ಷ ಬದುಕಿ ಮಕ್ಕಳನ್ನ ತುಂಬಾ ಓದಿಸಿರ್ತೀವಿ. ಇಂಜಿನಿಯರ್ ಓದಿರ್ತಾರೆ, ದೊಡ್ಡ ಕೋರ್ಸ್ಗಳು ಓದಿರ್ತಾರೆ. 80-90 ವರ್ಷಕ್ಕೆ ಅಪ್ಪ ಸತ್ತೋದ್ರೆ ಮಗನೋ ಮಗಳು ಏನಂತಾರೆ, ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅನ್ಸ್ತಾರೆ. 80-90 ವರ್ಷದ ಡ್ಯಾಡಿನ ನಿಮಿಷಗಳಲ್ಲಿ ಬಾಡಿ ಮಾಡಾಕ್ತಾರೆ. ಇದೇ ನಿಜ. ಅಪ್ಪ ಸತ್ತೋದಾಗ, ಅಮ್ಮ ಸತ್ತೋದಾಗ, ಕೊನೆಯದಾಗ ಅವ್ರಿಗೆ ಮಲಗಿರೋ ಹಾಸಿಗೆ ನನಗ್ ಬೇಕು. ಅವ್ರು ಹಾಕೊಂಡಿರೋ ಬೆಡ್ಶೀಟ್ ನಾನು ಎತ್ಕೊಂಡು ಹೋಗ್ತೀನಿ. ನಮ್ಮಪ್ಪ ಹಾಕಿರೋ ಶರ್ಟ್ ನ ಆಲ್ಟರ್ ಮಾಡಿ ನಾನು ಹಾಕ್ಸ್ಕೊಂತೀನಿ. ನಮ್ಮಮ್ಮ ಕಟ್ಟಿರೋ ಸೀರೆನ ನಾನ್ ಸುಟ್ಕೊಂತೀನಿ ಅಂತ ಯಾವ ಮಕ್ಕಳು ಕಿತ್ತಾಡಲ್ಲ. ಆ ತಲ್ದಿಮ್ಮನ ಹಾಸಿಗೆನ ಎತ್ಕೊಂಡು ತಿಪ್ಪೆಯಲ್ಲಿ ಬಿಸಾಕ್ತಾರೆ. ಬೆಡ್ಶೀಟ್ ನ ಕೂಲಿ ಅವ್ರಿಗೆ ಕೊಡ್ತಾರೆ. ಆ ಸೀರೆಗಳನ್ನ ಎತ್ಕೊಂಡೋಗಿ ಬಡವ್ರಿಗೆ ಅವ್ರಿಗೆ ಹಂಚ್ಬಿಡ್ತಾರೆ. ಸುಮ್ಮನು ಜಮೀನು. ಕೋರ್ಟ್ ಕೇಸ್. ಅದಕ್ಕೆ ಪಾಪ 80-90 ವರ್ಷ ಆ ಮನೆಯಲ್ಲ ಯಜಮಾನ ಆಯಮ್ಮ ದುಡ್ದು ಸತ್ತೋಗಿರ್ತಾರೆ. ಮೊದಲನೇ ವರ್ಷ ತಿಥಿ ನಾನ್ ದುಡ್ಡು